ಕೆಲವೊಂದು ಕೆಲಸ ಪದ್ಧತಿಗಳನ್ನು ನಾವು ಕಾರಣವನ್ನೇ ತಿಳ್ಕೊಳ್ಳದೆ ಮಾಡ್ತಾ ಹೋಗ್ತಿರ್ತೀವಿ. ಅದು ಸರಿನೋ ತಪ್ಪು ಇದ್ಯಾವುದನ್ನು ಯೋಚಿಸೋದಿಲ್ಲ, ಅದರ ಆಳವನ್ನು ಕೂಡ ತಿಳ್ಕೊಳ್ಳೋದಿಲ್ಲ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಕಥೆಯನ್ನು ಹೇಳ್ತೀನಿ. ಒಬ್ಬ ಮನಃಶಾಸ್ತ್ರಜ್ಞ ಒಂದು ಪ್ರಯೋಗ ಮಾಡ್ದ. ಒಂದು ಕಬ್ಬಿಣದ ಪಂಜರವನ್ನು ಮಾಡಿಸ್ದ. ಅದರ ಒಳಗೆ ಮೂಲೆಯಲ್ಲಿ 5 ಸಣ್ಣ ಸಣ್ಣ ಮೆಟ್ಟಿಲುಗಳನ್ನು ಇಡಲಾಯಿತು. ಈ ಪಂಜರದಲ್ಲಿ 5 ಕೋತಿಗಳನ್ನು ತಂದಿಟ್ಟ. ಮನಃಶಾಸ್ತ್ರಜ್ಞ ನಂತರ 5 ಮೆಟ್ಟಿಲನ್ನು ಏರಿದ್ರೆ ಕೈಗೆ ಸಿಗುವಂತೆ ಒಂದು ಪುಟ್ಟ ಬಾಳೆಗೊನೆಯನ್ನು ಕಟ್ಟಿದ. ಕೋತಿಗಳಿಗೂ ಬಿಟ್ಟಾರಾ? ಒಂದು ಕೋತಿ ಮೆಟ್ಟಿಲುಗಳ ಕಡೆಗೆ ಓಡ್ತು. ಅದು ಮೆಟ್ಟಿಲನ್ನು ಹತ್ತುವುದನ್ನು ಪ್ರಾರಂಭ ಮಾಡಿದ ಕೂಡಲೇ ಮನಃಶಾಸ್ತ್ರಜ್ಞ ಒಂದು ನೀರಿನ ಕೊಳವಿಂದ ಜೋರಾಗಿ ತೀರಾ ತಂಪಾದ ನೀರಿನ ಧಾರೆಯನ್ನು ಅದರ ಮೇಲೆ ಬಿಟ್ಟ. ಬರೀ ಆ ಕೋತಿಯ ಮೇಲಷ್ಟೇ ಅಲ್ಲ, ಉಳಿದ ಮಂಗಗಳ ಮೇಲೂ ತಣ್ಣೀರು ಸುರಿಸ್ತ. ಪಾಪ, ನಡುಗಿ ಹೋದವು ಮಂಗಗಳು. ಅದು ಗಾಬರಿಯಾಗಿ ಮರಳಿ ತನ್ನ ಸ್ಥಾನಕ್ಕೆ ಓಡು ಹೋಯಿತು. 2 ನಿಮಿಷಗಳ ಮೇಲೆ ಮತ್ತೊಂದು ಮಂಗ ಆಸೆ ತಡೆಯಲಾರದೆ ಮೆಟ್ಟಿಲಿನ ಕಡೆಗೆ ನುಗ್ಗಿತು. ಮತ್ತೆ ಸುರಿಯಿತು ತಣ್ಣೀರಿನ ಧಾರೆ. ಎಲ್ಲ ಕೋತಿಗಳು ತಂಪಾದ ನೀರಿನಲ್ಲಿ ತೊಯ್ದು ನಡೆದು. ಮತ್ತೊಂದೆರಡು ಬಾರಿ ಹೀಗೆ ಆದಾಗ ಕೋತಿಗಳಿಗೆ ಗೊತ್ತಾಯಿತು, ಮೆಟ್ಟಿಲು ಹತ್ತಿದರೆ ತಣ್ಣೀರಿನ ಧಾರೆ ಬರ್ತದೆ ಅಂತ. ಯಾರೊಬ್ಬರು ಹತ್ತಿದರೂ ಎಲ್ಲರ ಮೇಲೂ ತಣ್ಣೀರಿನ ಪ್ರವಾಹವಾಗ್ತದೆ ಅಂತ ತಿಳಿದ ಕೋತಿಗಳು ಹುಷಾರಾದವು. ಒಂದು ಮೆಟ್ಟಿಲಿನ ಹತ್ತಿರ ಹೋಗಲಿಲ್ಲ. 1 ವಾರ ಪ್ರಯೋಗ ಹೀಗೆ ನಡೀತು. ಮರುವಾರ ಮನಃಶಾಸ್ತ್ರಜ್ಞ ಪ್ರಯೋಗಾಲಯದಲ್ಲಿ ಕೆಲವು ಬದಲಾವಣೆ ಮಾಡಿದ. ನೀರು ಚಿಮುಕಿಸುವುದನ್ನು ನಿಲ್ಲಿಸಿದ. 5ರಲ್ಲಿ 1 ಕೋತಿಯನ್ನು ಹೊರಗೆ ತೆಗೆದು ಮತ್ತೊಂದು ಹೊಸ ಕೋತಿಯನ್ನು ಪಂಜರದಲ್ಲಿ ಬಿಟ್ಟ. ಆ ಹೊಸ ಕೋತಿಗೆ ಪಂಜರದಲ್ಲಿನ ಪರಿಸ್ಥಿತಿ ಗೊತ್ತಿಲ್ಲ. ಅದು ಬಾಳೆಹಣ್ಣಿನ ಆಸೆಗಾಗಿ ಮೆಟ್ಟಿಲಿನ ಬಳಿಗೆ ಓಡ್ತು. ಆಗ ಏನಾಯಿತು ಗೊತ್ತಾ? ನೀರಿನ ಧಾರೆ ಬರದಿದ್ದರೂ 4 ಹಳೆಯ ಕೋತಿಗಳು ಓಡಿ ಹೋಗಿ ಮೆಟ್ಟಿಲು ಹತ್ತಿದ್ದಂಥ ಕೋತಿಯ ಮೇಲೆ ದಾಳಿ ಮಾಡಿದ್ವು. ಅದು ಕಕ್ಕಾಬಿಕ್ಕಿಯಾಗಿ ಮರಳಿ ಬಂತು. ಸ್ವಲ್ಪ ಸಮಯದ ನಂತರ ಹೊಸ ಕೋತಿ ಅದೇ ಪ್ರಯತ್ನ ಮಾಡಿತು. ಮತ್ತೆ ಕೋತಿಗಳು ದಾಳಿ ಮಾಡಿದ್ವು. ಆಗ ಅದಕ್ಕೆ ಮೆಟ್ಟಿಲು ಹತ್ತಲು ಪ್ರಯತ್ನಿಸಿದರೆ ತನ್ನ ಮೇಲೆ ಉಳಿದ ಕೋತಿಗಳು ಪ್ರಹಾರ ಮಾಡ್ತವೆ ಅಂತ ಗೊತ್ತಾಯಿತು. ಅದು ಪ್ರಯತ್ನ ಬಿಟ್ಟು ಸುಮ್ಮನೆ ಕುಳಿತುಕೊಂಡಿತು. ಮತ್ತೊಂದು ವಾರದ ಬಳಿಕ ಹಳೆಯ 4 ಕೋತಿಗಳಲ್ಲಿ ಇನ್ನೊಂದನ್ನು ಹೊರಗೆ ತೆಗೆದು ಅದರ ಬದಲು ಹೊಸ ಕೋತಿಯೊಂದನ್ನು ಪಂಜರದ ಒಳಗೆ ಬಿಟ್ಟ. ಈ ಹೊಸ ಕೋತಿ ಮೆಟ್ಟಿಲಿನ ಕಡೆಗೆ ಧಾವಿಸ್ತು. ಆಗ ಉಳಿದ ಕೋತಿಗಳು ಓಡಿ ಹೋಗಿ ಅದನ್ನು ಚೆನ್ನಾಗಿ ಹೊಡೆದು. ಹೋದ ವಾರ ಸೇರಿಕೊಂಡಿದ್ದ ಹೊಸ ಕೋತಿ ಕೂಡ ಉತ್ಸಾಹದಿಂದ ಆಕ್ರಮಣ ಮಾಡಿತು. ನಂತರ ಒಂದೊಂದಾಗಿ ಹಳೆಯ ಕೋತಿಗಳನ್ನು ಪಂಜರದಿಂದ ಹೊರತೆಗೆದು ಹೊಸ ಕೋತಿಗಳನ್ನು ಒಳಗೆ ಕಳಿಸಿದ. ಪ್ರತಿ ಬಾರಿ ಹೊಸ ಕೋತಿ ಮೆಟ್ಟಿಲಿನ ಬಳಿ ಹೋದಾಗಲೆಲ್ಲ ಉಳಿದ ಮಂಗಗಳು ಅದನ್ನು ಅಟ್ಟಿಸಿಕೊಂಡು ಹೋಗಿ ಹೊಡೆದು ಕಚ್ತಾ ಇದ್ವು. ಈಗ ತಣ್ಣೀರಿನ ಧಾರೆಯೇ ಇರಲಿಲ್ಲ. ಅಂದರೆ ಕೋತಿಗಳಿಗೆ ಮೆಟ್ಟಿಲನ್ನು ಹತ್ತುವ ಕೋತಿಯನ್ನು ತಾವು ಯಾಕೆ ಹೊಡಿತಿದ್ದೀವಿ ಅನ್ನೋದರ ಕಲ್ಪನೆ ಕೂಡ ಇರಲಿಲ್ಲ. ಮೆಟ್ಟಿಲು ಹತ್ತಿದರೆ ಹೊಡೆಯಬೇಕೆಂಬುದಷ್ಟೇ ಗೊತ್ತು. ಕೊನೆಗೆ ಒಂದೊಂದಾಗಿ 5 ಹೊಸ ಕೋತಿಗಳೇ ಪಂಜರದಲ್ಲಿ ಉಳಿದುಕೊಂಡಿದ್ದು. ಯಾರೂ ತಣ್ಣೀರ ಧಾರೆಯನ್ನು ಬಿಡಲಿಲ್ಲ. ಆದರೂ 1 ಕೋತಿಯು ಮೆಟ್ಟಿಲಿನ ಹತ್ತಿರ ಹೋಗಲಿಲ್ಲ. ಬಹುಶಃ ಅವುಗಳಿಗೆ ಇದೊಂದು ಆಚಾರವಾಗಿಯೇ ಹೋಯಿತು. ಹಿಂದಿನಿಂದಲೂ ನಡೆದುಕೊಂಡು ಬಂದಂಥ ಪದ್ಧತಿ ಇದು. ಯಾರಾದರೂ ಮೆಟ್ಟಿಲಿನ ಬಳಿಗೆ ಹೋದರೆ ಹೊಡೆಯಬೇಕು. ಆದರೆ ಯಾಕೆ ಅನ್ನೋದು ಗೊತ್ತಿಲ್ಲ. ಆತ್ಮೀಯರೇ, ಇದೆಷ್ಟು ಅರ್ಥಪೂರ್ಣ ಕತೆ ನೋಡಿ. ನಮ್ಮ ಜೀವನದಲ್ಲೂ ಕೂಡ ಇಂತಹ ವಿಷಯಗಳು ಸುಮಾರು ನಡೀತವೆ. ಕೆಲವೊಂದಿಷ್ಟು ಪದ್ಧತಿಗಳು, ಕೆಲವೊಂದಿಷ್ಟು ಆಚಾರಗಳು ಎಲ್ಲವೂ ಕೂಡ ತಪ್ಪು ಅಂತ ನಾನು ಖಂಡಿತವಾಗಿಯೂ ಹೇಳ್ತಾ ಇಲ್ಲ. ಆದರೆ ನಾವು ಮಾಡುವ ಕೆಲಸ ಪದ್ಧತಿಗಳ ಬಗ್ಗೆ ನಮಗೆ ಸಂಪೂರ್ಣ ಕಲ್ಪನೆ ಇದ್ದರೆ ಅಥವಾ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳಿದ್ದರೆ ಎಷ್ಟು ಚಂದ ಅಲ್ವಾ? ಇಲ್ಲದೆ ಹೋದಲ್ಲಿ ವ್ಯವಸ್ಥೆ ಉರುಳು ಬಿಗಿಯಾಗ್ತಾ ಹೋಗಿ ಸೃಜನಶೀಲತೆ ಸಾಯ್ತಾ ಹೋಗ್ತದೆ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ
ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದ.